ಇನ್ನು ಜಾತಿಗಣತಿ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಬಾರದು. ಸಮೀಕ್ಷೆಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲದೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ನೋಡಿ, ಜಾತಿಗಣತಿ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಬಾರದು. ಸಮೀಕ್ಷೆಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲದೆ ಒಂದಷ್ಟು ಜನ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ. ಗದಗದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಗುರುವಾರ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ. ರಾಜ್ಯ ಸರ್ಕಾರ ಇನ್ನೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಣಯವನ್ನ ಮಾಡಿಲ್ಲ. ಸಿಎಂ ಮನೆಯಲ್ಲಿ ವರದಿ ಎಂಬ ಅಶೋಕ್ ಹೇಳಿಕೆಗೂ ಕೂಡ ತಿರುಗೇಟನ್ನ ಕೊಟ್ಟಿರೋದು ಎಚ್.ಕೆ. ಪಾಟೀಲ್ ಅವರು. ಯಾವುದಾದ್ರೂ ವರದಿ ಸಿಎಂ ಮನೆಯಲ್ಲಿ ಬರೆಯೋದಕ್ಕೆ ಸಾಧ್ಯನಾ? ವರದಿಯನ್ನೇ ಓದದೆ ಅವೈಜ್ಞಾನಿಕ ಅಂದ್ರೆ ಹೇಗೆ? ಬಿಜೆಪಿ ನಾಯಕರ ಹೇಳಿಕೆ ವಿರುದ್ಧ ಸಚಿವ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ದಾರೆ. ಈಗಾಗಲೇ ಎಲ್ಲ ವಿವರಗಳು ಬಹಿರಂಗಗೊಂಡಿವೆ, ಬಹುತೇಕ ಬಹಿರಂಗಗೊಂಡಿವೆ. ನಮಗೂ ಎಲ್ಲ ಆ ರಿಪೋರ್ಟ್ಗಳು ದೊರೆತಿವೆ. 17ನೇ ತಾರೀಕಿಗೆ ವಿಶೇಷ ಸಭೆಯನ್ನ, ಕ್ಯಾಬಿನೆಟ್ ಸಭೆಯನ್ನ ಕರೆದಿದ್ದಾರೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಬಾರ್ದು. ಸಮೀಕ್ಷೆಗಳು ಏನಿದೆ ಅನ್ನೋದು ಗೊತ್ತಿಲ್ಲದೇ ಆಗಲೇ ತಮ್ಮ ಅಭಿಪ್ರಾಯ ಕೊಡೋದು, ಅಥವಾ ಸರ್ಕಾರ ಏನು ನಿರ್ಣಯ ಮಾಡಿಲ್ಲ, ಏನು ಸಮೀಕ್ಷೆ ಆಗಿದೆ ಆ ಸಮೀಕ್ಷೆಯನ್ನ ಈಗ ಮಂಡನೆ ಮಾಡಿದ್ದೇವೆ. ಅಶೋಕ್ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು, ಇದನ್ನ ಮಾನ್ಯ ಸಿದ್ದರಾಮಯ್ಯನವರು ಮನೆಯಲ್ಲಿ ಬರೆದಿದ್ದಾರೆ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ನಾನು ಇಷ್ಟೇ ಕೇಳ್ತೀನಿ, ಯಾವುದರ ವರದಿ ಯಾರ ಮುಖ್ಯಮಂತ್ರಿಗಳ ಇದರಲ್ಲಿ ಬರ್ತಾರೆ? ನಿಮ್ಗೆ ಅದರಲ್ಲಿ ಏನಾದರೂ ತಕರಾರುಗಳಿದ್ರೆ, ಇದು ಹೀಗೆ ಮಾಡಿಲ್ಲ ಅಂತ ಆದ್ರೆ ನೀವು ಆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಸೂಚಿಸಿ ಅದಕ್ಕೇನು ಸರಿಪಡಿಸೋದಿದ್ರೆ ಮಾಡ್ತಿದೆ. ಸರ್ಕಾರ ಇಷ್ಟು ಅವಕಾಶ ಕೊಟ್ಟಾಗೂ ಸಹಿತ ಈ ರೀತಿ ರಾಜಕೀಯ ಮಾಡೋದನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ.